ಉಳ್ಕೊಪ್ಪಕ್ಕೆ ಯಾವಾಗ ಹೋದ್ರೂ ಬ್ಯಾಕ್ ವಾಟರಿಗೆ ಹೋಗೋದು ಮಿಸ್ ಮಾಡಲ್ಲ. ಅದರಲ್ಲೂ ನಾನು ಅನಿತಾ ಅಂತೂ ಬೈಕಲ್ಲಿ ಹೊರಟ್ವಿ. ನನಗಂತೂ ಆ ಪ್ಲೇಸ್ ಅಂದರೆ ತುಂಬಾ ಇಷ್ಟ. ನಾವು ಹೋಗಿದ್ದು ಸಂಜೆ ಆಗಿತ್ತು. ಸಂಜೆಗೂ ಅದಕ್ಕೂ ಸೂರ್ಯ ಮುಳುಗ್ತಾ ಇತ್ತು. ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ನೀರಲ್ಲಿ ಇಳಿದು ಎಂಜಾಯ್ ಮಾಡೋದಕ್ಕಿಂತ ಅದನ್ನು ಕಣ್ಣಲ್ಲಿ ನೋಡ್ತೀವಲ್ವ ಆವಾಗಲೇ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬರೋದ್ರೊಳಗಡೆ ನೈಟ್ ಆಗೋಯ್ತು. ಚಿಕನ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಹಾಸನ ಕಡೆ ಅಕ್ಕಿ ರೊಟ್ಟಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅಕ್ಕಿ ರೊಟ್ಟಿ ಮಾಡಿ ತಿಂದು ಹೊತ್ತು ಮಲ್ಕೊಂಡಿದ್ದು ತುಂಬಾ ಲೇಟ್ ಆಗೋಯ್ತು. ನೆಕ್ಸ್ಟ್ ಡೇ ಸಂಜೆಗೆ ಒಂದು ಪ್ಲಾನ್ ಇತ್ತು, ಮಧ್ಯಾಹ್ನ ಲೈಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮೊಸರನ್ನ ಮಾಡಿಕೊಂಡು ಒಟ್ಟಿಗೆ ಮರದ ಕೆಳಗಡೆ ಕುತ್ಕೊಂಡು ತಿಂದ್ವಿ. ಸಂಜೆ ಎಲ್ಲ ಹೊರ್ಗಡೆ ಕಲ್ಲಾಕಿ ಒಲೆ ಮಾಡಿಕೊಂಡು ಹುಡುಗರೆಲ್ಲ ಫೋರ್ಕ್ ಬೇಕು ಅಂತ ಹೇಳ್ಬಿಟ್ಟು ಫೋರ್ಕ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಫೋರ್ಕ್ ತಿಂದಿರೋರು ತುಂಬ ಇರೋದ್ರಿಂದ ನಾನು ಚಿಕನ್ನಿಗೆ ರೆಡಿ ಮಾಡ್ತಾ ಇದ್ದೆ. ಚಿಕನ್ನು ಇಲ್ಲೇ ಮಾಡೋಣ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಅಲ್ಲೇ ಸೇರಿಕೊಂಡು ಎಲ್ಲ ಅಲ್ಲೇ ರೆಡಿ ಮಾಡಿ ಎಲ್ಲರೂ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡ್ವಿ. ಮಾತುಕತೆ ಆಡ್ಕೊಂಡು ಆ ನೇಚರಿಗೂ ಆ ಒಲೆಯಲ್ಲಿ ಮಾಡಿದ್ದಕ್ಕೂ ಚಿಕನ್ ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು. ಉಳ್ಕೊಪ್ಪ ನಮ್ಮ ಮನೆಯವರ ಅಜ್ಜಿ ಮನೆ. ವರ್ಷದಲ್ಲಿ 2 ಸಲ ಅಂತೂ ನಾವು ಕಂಪಲ್ಸರಿ ಹೋಗ್ತೀವಿ. ತುಂಬಾ ಇಷ್ಟ ನನಗೆ ಈ ಜಾಗ ಅಂದರೆ. ಕೇಳ್ರಪ್ಪು ಕೇಳಿ, ಕಡೆ ಮನೆ ಪಾರ್ಟಿ ಇವತ್ತು ಮುಗಿತಾ ಇದೆ. ಕೇಳ್ರಪ್ಪು ಕೇಳಿ. ಉಳ್ಕೊಪ್ಪ ಅಂದರೆ ಹಂಗೇನೆ ಹೋಗೋ ತನಕ ಉಳ್ಕೊಪ್ಪ, ಮತ್ತು ಬೇಗ ಟೈಮೇ ಕಳೆದೋಗುತ್ತೆ. ಥ್ಯಾಂಕ್ ಯು.